ಈಗ ಈ ಕಾವೇರಿ ನೀರಿನ ಹೋರಾಟ ನಮ್ಮಲ್ಲಿ ಈಗ ರಾಜ್ಯ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಬಂದ್ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಕಾವೇರಿ ನೀರಿನ ವಿಚಾರವಾಗಿ ಹೇಳ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹದಾಯಿ ವಿಚಾರ, ಇವೆಲ್ಲವೂ ನಿಮಗೆ ಬಹಳ ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ, ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ. ಬಗೆಹರಿಯದ ಸಮಸ್ಯೆಗಳಾಯಿವು ಅಥವಾ ಇಚ್ಛಾಶಕ್ತಿಯ ಕೊರತೆಯ ಈ ಕಾವೇರಿ ನೀರಿನ ಹೋರಾಟದ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಏನು ಆಗಬೇಕು ವಾಟಾಳ್ ನಾಗರಾಜ್ ಅವರ ಅಸಲಿ? ಇಲ್ಲ ಮಹದಾಯಿ ಈಗಾಗಲೇ ನ್ಯಾಯಮಂಡಳಿ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಈಗ ಅದು ಜಾರಿ ಮಾಡಬೇಕಾದ್ದು ಅವ್ರ ಕರ್ತವ್ಯ, ಮಾಡಬೇಕಾದ್ದು ಅವ್ರ ಕರ್ತವ್ಯ. ಗೋವಾದವ್ರಿಗೆ ಬೆಂಬಲವಾಗಿ ಕೇಂದ್ರ ಸರ್ಕಾರ ಅದನ್ನು ನಿಧಾನ ಮಾಡ್ತಾ ಇದ್ದಾರೆ. ಅದಲ್ಲ, ಮಹದಾಯಿ ಆಗಲೇಬೇಕು. ಮಹದಾಯಿ ಆಗಲಿಲ್ಲ ಅಂತಂದರೆ ಗತಿ ಏನು? ಬೆಳಗಾವಿ, ಧಾರವಾಡ, ಹುಬ್ಳಿ ಆ ಜನಗಳ ಗತಿ ನಿಮ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದ ಜನವನ್ನು ನಾವು ಕಡೆಗಾಣಿಸಿದ್ದೇವೆ. ಹೈದರಾಬಾದ್ ಕರ್ನಾಟಕ ಜನವನ್ನು ನಾವು ಕಡೆಗಾಣಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈಗ ಮೊದಲು ಹೈದರಾಬಾದ್ ಕರ್ನಾಟಕನೇ ಕಡೆಗಾಣಿಸಿದ್ದೀವಿ ನಾವು. ಅಲ್ಲಿ ಏನು ನಾವು ಪರಿಸ್ಥಿತಿ ಏನು, ಅಲ್ಲಿ ಮಳೆ ಬಂದುಬಿಡ್ತು ಅಂದರೆ ಇಡೀ ಉತ್ತರ ಕನ್ನಡ ಮುಳುಗೋಗುತ್ತೆ. ರಸ್ತೆಗಳು, ನದಿಗಳು ಬಂದಿರತಕ್ಕಂಥದ್ದು. ಇನ್ನೂ ನನಗೆ ಅಲ್ಲಿ ಹೋದಾಗ ಹೇಳಿದ್ರು, ಈ ಬಾಗಲಕೋಟೆ ಮುಳುಗಿದಾಗ ಮುಳುಗೋಕ್ಕೂ ಮುಂಚೆ ನಾವು ನಿಮಗೆ ಜಮೀನು ಕೊಡ್ತೀವಿ, ಬಿಟ್ಕೊಡ್ತೀವಿ ಅಂತ ಹೇಳಿ 50 ವರ್ಷ 40 ವರ್ಷ ಆದರೂ ಇನ್ನೂ ಕೊಟ್ಟಿಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಕೇಳೋರೇ ಇಲ್ಲ ಉತ್ತರ ಕರ್ನಾಟಕದ. ಮತ್ತು ಅಲ್ಲಿರುವ ಮುಖಂಡರುಗಳು ಸುದ್ದ ನನಗೇನು ಅಷ್ಟು ಭದ್ರವಾಗಿ ಅವರು ಸ್ಪಷ್ಟವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬೇಜಾರಾಗಿದೆ. ಉತ್ತರ ಕರ್ನಾಟಕ ನಿಜವಾಗ್ಲೂ ಏನು ಅದ್ಭುತವಾದಂಥ ಪ್ರದೇಶ. ಅದಕ್ಕೆ ಇತಿಹಾಸ ಏನು, ಬೇಕಾದಷ್ಟು ಇತಿಹಾಸ. ಅಲ್ಲಿ ಅನೇಕರು ತ್ಯಾಗ ಮಾಡಿದವರಿದ್ದಾರೆ. ಪಾಪ ನಮ್ಮ ಪಾಟೀಲ್ ಪುಟ್ಟಪ್ಪ ಇದ್ರು ಮೊದಲು, ಮಾತೆತ್ತಿದ್ರೆ ಅವ್ರು ಹೇಳ್ತಾಯಿದ್ರು. ಪಾಟೀಲ್ ಪುಟ್ಟಪ್ಪ ಯಾವಾಗಲೂ ಕರ್ನಾಟಕದ ಬಗ್ಗೆ ಮಾತಾಡ್ತಾಯಿದ್ರು. ಈಗ ಅವ್ರು ಹೋದ್ಮೇಲೆ ಒಬ್ಬರು ಕಾಣೆ, ಅಲ್ಲಿ ಯಾರೂ ಇಲ್ಲ. ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಅಲ್ಲಿ ನಿಜವಾಗ್ಲೂ. ಮತ್ತು ಸಂಯುಕ್ತ ಕರ್ನಾಟಕ ಅಲ್ಲಿ ಭಾಳ ಪೇಪರ್ ಬೆಳೆದಿತ್ತು. ಶಾಮರಾವ್ ಭಾಳ ದೊಡ್ಡ ಮನುಷ್ಯ. ಶಾಮರಾವ್ ಥರ ಇನ್ಯಾರು ಇರೋಕ್ಕೆ ಸಾಧ್ಯ? ಅವರು ಶಾಮರಾವ್ ಅವರು ವರದಿಗಾರರಾಗಿದ್ದರೂ ಭಾಳ ನಿಜಲಿಯಪ್ಪನವರೇ ಒಂದು ನಿಮಿಷ ಅನ್ನೋರು ಪಾಪ. ಅಂದರೆ ಆ ಸ್ಟ್ಯಾಂಡರ್ಡ್ ಇತ್ತು ಅವ್ರಿಗೆ, ಶಾಮರಾಯರಿಗೆ. ಅವಂತೇನು ಉತ್ತರ ಕಾವೇರಿ ನೀರಿನ ವಿಚಾರವಾಗಿ ಏನು ಹೇಳ್ತೀರಿ? ನೀವು ಹೋರಾಟ ಮಾಡ್ತಾನೆ ಇರ್ತೀರಿ. ಕಾವೇರಿ ನೀರಿನ ಸಮಸ್ಯೆ ಅದು ಬಗೆಹರಿಯದ ಸಮಸ್ಯೆ. ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ, ನೀರು ಬಿಟ್ಟರೆ ನಮಗಿಲ್ಲಿ ಸಮಸ್ಯೆ ಆಗುತ್ತೆ. ಏನಿಲ್ಲ, ಈಗ ಬೇಕಾದಷ್ಟು ನೀರು ಬಿಟ್ಬಿಟ್ಟಿದ್ದೀವಿ. ಈಗ ನಾವು ಈಗ ನಮಗೆ ಸಾಕಾಗಿದೆ, ಬಿಡಲೇಬೇಕು ನಾವು. ಮಳೆ ಒಂದೇ ಈಗ ಮಳೆ ಬಂತು ಆಯಿತು, ಆದರೆ ಪ್ರತಿ ವರ್ಷ ಈ ರೀತಿಯ ಸಮಸ್ಯೆ ಇದ್ದೇ ಇರುತ್ತಲ್ಲ. ಯಾವಾಗ ಆಗ್ತಿರುತ್ತೆ, ಇದು ಇದ್ದದ್ದೇ. ಇದನ್ನು ನಾವು ತೀರಾ ಬ್ರಹ್ಮಾಂಡ ಅಂತ ಮಾಡ್ಕೊಳಕ್ಕಾಗಲ್ಲ. ಇದು ಸಮಸ್ಯೆ ಬಗೆಹರಿಬೇಕು. ನಾವೇನು ಅಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ ಕೇಂದ್ರ ಸರ್ಕಾರ ನೀರು ಬಿಡಿ ತಮಿಳ್ನಾಡಿಗೆ ಅಂತ. ಯಾರು ಬಿಡೋರು ಯಾರು ಇಲ್ಲಿ? ಇದರಿಂದ ನಮಗೆ ಕಾವೇರಿಯಿಂದ ನಮಗೆ ಸಾಕಷ್ಟು ನೀರು ಬೇಕು. ನಮ್ಮ ರೈತರಿಗೆ ಸಾಕಷ್ಟು ನೀರು ಬೇಕು. ನಮ್ಮ ರೈತರಿಗೆ ಕಾವೇರಿಯಿಂದ ಯಾವುದೇ ತೊಂದರೆ ಆಗಬಾರ್ದು. ಕಾವೇರಿ ನೀರು ನಮ್ಮ ರೈತರಿಗೆ ಎಷ್ಟು ಬೇಕೋ ಅಷ್ಟು ಕೊಡಲೇಬೇಕಾಗತ್ತೆ. ಅದೆಲ್ಲ ಮಾಡಬೇಕಾಗಿದೆ. ಕನ್ನಂಬಾಡಿ ಇರೋದು ತಮಿಳ್ನಾಡಿಗಲ್ಲ, ನಮಗೆ ಇರೋದು. ಅದರಿಂದ ನಮಗೆ ಕೊಡಲೇಬೇಕಾಗತ್ತೆ. ನಮ್ಮದು ಇಲ್ಲ ಅಂದಾಗ ನಾವು ನೋಡ್ಕೋಣ. ಅಲ್ಲಿ ನಮಗಿಲ್ಲ ಅಂದಾಗ ಅವ್ರಿಗೆ ನಾವು ಕೊಡಬಾರ್ದು. ಯಾವಾಗ ಅವ್ರಿಗೆ ಕೊಡ್ತೀರಿ ಆವಾಗ ಗಲಾಟೆ ಮಾಡ್ತೀವಿ. ಇದು ಇನ್ನು ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ದಬ್ಬಾಳಿಕೆಯ ಬಗ್ಗೆ ಒಂದು ಕಡೆ ಜಿ ಪಿ ರಾಜರತ್ನಂ ಅವರು ಏನು ಹೇಳ್ತಾರೆ ಅಂತಂದ್ರೆ, ನರಕಕ್ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದು ಹಾಕಿದ್ರು ಮೂಗಲ್ಲಿ ಕನ್ನಡ ಪದ ಮಾತಾಡ್ತೀನಿ ಅಂತ ಹೇಳಿದರು. ಈಗ ಮೂಗನ್ನು ಹಿಡಿಯುವಂಥ ಸಂದರ್ಭಕ್ಕೆ ಬಂದಿದ್ದೀವಿ. ಹೊರ ರಾಜ್ಯದವರು ಅಷ್ಟರ ಮಟ್ಟಿಗೆ ದಬ್ಬಾಳಿಕೆ ಕನ್ನಡಿಗರ ಮೇಲೆ. ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಅಯ್ಯೋ ಅದ್ರ ಬಗ್ಗೆ ಏನು ಕಣ್ಣೀರಿನ ಕತೆ. ರಾಜರತ್ನಂ ಅವರು ನನಗೆ ಭಾಳ ಬೇಕಾದವರು. ರಾಜರತ್ನಂ ನನಗೆ ಬೇಕಾದವರು. ಜಿ ಪಿ ರಾಜರತ್ನಂ ಭಾಳ ಬೇಕಾದವರು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಹೆಂಡ ಮುಟ್ಟದ ಕೈನ. ರಾಜರತ್ನಮ್ಮು, ಟಿ ಪಿ ಕೈಲಾಸಂ ಇವರೆಲ್ಲ ಭಾಳ ಅದ್ಭುತವಾದಂಥ ಜನ. ರಾಷ್ಟ್ರಕವಿ ಕುವೆಂಪುರು ಕೈಲಾಸ ಯಾಕೆ ಬೇಕು ನಮಗೆ, ಅವೆಲ್ಲ ಪಾಪ ಅವ್ರು ಹೇಳಿದರು. ಭಾಳ
ಅದ್ಭುತ ಇದೆ ಅವರೆಲ್ಲ. ದಬ್ಬಾಳಿಕೆ ಬಗ್ಗೆ, ಹೊರ ರಾಜ್ಯದವರ ದಬ್ಬಾಳಿಕೆ, ನಮ್ಮ ದಬ್ಬಾಳಿಕೆ ಬಗ್ಗೆ ಯಾರು ಅದನ್ನು ಸರಿಪಡಿಸೋಕ್ಕಾಗದೇ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ. ಕರ್ನಾಟಕ ರಾಜ್ಯ ಎಲ್ಲೆಲ್ಲೂ ಪರಭಾಷೆಯವರು, ಎಲ್ಲೆಲ್ಲೂ ಪರಭಾಷೆಯವರು. ದಾಂಧಲೆ ಯಾವ ಬೀದಿ ನೋಡಿದ್ರು ಅವರೇ. ಸರ್ಕಾರಕ್ಕೆ ಬೇಕಾಗಿಲ್ಲ, ಪೊಲೀಸಿಗೆ ಬೇಕಾಗಿಲ್ಲ, ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾರು ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಯಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತಂದರೆ ನಮ್ಮನೆ ನಾವಿರೋರು ಇಬ್ಬರು, ನೀವು 15 ಜನ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮನೆಗೆ ಕೂತ್ಕೊಂಡು ನಮ್ಮಿಬ್ಬರನ್ನೇ ಹೊರಗಾಗ್ತೀರಿ. ಇವತ್ತು ಆ ಪರಿಸ್ಥಿತಿ ಆಗಿದೆ. ಕನ್ನಡಿಗರು ಅವರ ಪರಿಸ್ಥಿತಿನೇ ಚಿಂತಾಜನಕ. ನವೆಂಬರ್ 1 ರಾಜ್ಯೋತ್ಸವ ಬರ್ತಾ ಇದೆ. ಸರ್ಕಾರ ಯೋಚನೆ ಮಾಡಬೇಕು ಇದನ್ನು. ನೀವು ಕನ್ನಡಿಗರ ಉದ್ಯೋಗದ ಬಗ್ಗೆ ನಿಮ್ಮಲ್ಲಿ ಪ್ರಾಮಾಣಿಕವಾದಂಥ ಚಿಂತನೆ ಇಲ್ಲ. ಹೊರ ರಾಜ್ಯದವರು ಏನು ಅವ್ರ ಪರಿಸ್ಥಿತಿ ಏನು ಅದು ಚಿಂತನೆ ಇಲ್ಲ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವೆಲ್ಲ ಕನ್ನಡ ವಿರೋಧಿಯಾಗಿದ್ದಾರೆ. ಭಾಷೆ ಕಲ್ಸಕ್ಕೆ ಅವರು ತಯಾರಾಗಿಲ್ಲ. ಅವರು ಏನು ಕರ್ನಾಟಕದಲ್ಲಿ ಕನ್ನಡವನ್ನೇ ತೀರಾ ತುಳಿತಾ ಇದ್ದಾರೆ. ಹೊರಗಡೆಯವ್ರದೇ ಇಲ್ಲಿ ದಾಂಧಲೆ. ಹೊರಗಡೆಯವ್ರ ಜೊತೆಯಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಜಮೀನುಗಳೆಲ್ಲ ಅವ್ರಿಗೆ ಹೋಗ್ತಾ ಇದೆ. ಅವರು ಯಾವ್ಯಾವುದೋ ರೂಪದಲ್ಲಿ ಬರ್ತಾರೆ, ಹೋಗ್ತಾ ಇದೆ. ಒಂದೊಂದಲ್ಲ. ಈಗ ನಿಮಗೆ ಉದಾಹರಣೆಗೆ ಬಳ್ಳಾರಿನಲ್ಲಿ ಛೇ ಅಯ್ಯೋ ಇದನ್ನು ಯಾರಿಗೆ ಹೇಳೋದು? ಬಳ್ಳಾರಿ ಮೈಸೂರು ರಾಜ್ಯ ಇದ್ದಾಗ 9 ಜಿಲ್ಲೆ ಇತ್ತು. ಆಗ ಹನುಮಂತಯ್ಯನವರು ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ನಮ್ಮ ತಗೊಂಡ್ರು. ಹೆಂಗೆ ಸಂಪದ್ಭರಿತವಾದಂಥ ಬಳ್ಳಾರಿ ಚಿನ್ನದ ಗಣಿ ಅದರು ಅಯ್ಯೋ ಲೂಟಿ ಮಾಡ್ಬಿಟ್ರೀಗ ನಮ್ಮವರೇ. ಇಡೀ ಬಳ್ಳಾರಿಯನ್ನೇ ಲೂಟಿ ಮಾಡಿ ನಾಶ ಮಾಡಿದ್ದಾರೆ. ಯಾರಿಗಾದರೂ ಇದ್ರ ಬಗ್ಗೆ ಚಿಂತನೆ ಇದೆಯಾ? ಯಾರಿಗೂ ಚಿಂತನೆ ಇಲ್ಲ. ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಮನುಷ್ಯರುಗಳು, ಭಾಳ ದೊಡ್ಡ ಮನುಷ್ಯರುಗಳು ಅವರು. ಅವರು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಭಾಳ ದೊಡ್ಡ. ನಿಮಗೆ ಈ ಜಿಂದಾಲ್ ಕಂಪ್ನಿ ಅವ್ರಿಗೆ ನಮ್ಮ ಮೊದಲು ಆರಂಭ ಆದ್ದು ನಮ್ಮದು ಕಬ್ಬಿಣ ಅದ್ರ ತೆಗೆದು ಕೊನೆಗೆ ಅದು ಜಿಂದಾಲ್ ಕಂಪ್ನಿ ಕೊಟ್ಟರು. ಮೊದಲಿಂದ 6,500 ಎಕರೆ 6,500 ಎಕರೆ ಈಗ ತಿರುಗಿ 3,500 ಎಕರೆ ಕೊಟ್ಟರು. ಒಂದು ಎಕರೆಗೆ 1,25,000 ರೂಪಾಯಿ. ಎಲ್ಲರೂ ಇದೇನು ರಾಜ್ಯ? ಏನಾಗ್ತಾ ಇದ್ದೀವಿ ನಾವು? ಕನ್ನಡಿಗರು 8 ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀನಿ. ನೀನು 11,000 ಎಕರೆ ಜಾಗ ತಗೊಂಡು ಕನಿಷ್ಠ ನೀನು ಒಂದು 50,000 ಜನಕ್ಕಾರು ಕೊಡಬೇಕಲ್ಲ. ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಬಾರಿ ಈಗೆಲ್ಲ ಆಮೇಲೆ IT ಬರೀ ಮಾತಾಡ್ತಾರವರು, ಬುರುಡೆ ಬಿಡ್ತಾರೆ. ನಮ್ಮ ಮೋಹನ್ ದಾಸ್ ಪೈ ಅಯ್ಯಮ್ಮ ಯಾರು ಮುಜಮ್ದಾರ್ ಭಾರಿ ಏನು ಅವರೇನು ಬೆಂಗಳೂರು ಉದ್ಧಾರ ಮಾಡೋರಂಗೆ ಮಾಡ್ತಾರೆ. ಇಲ್ಲಿ ಗುಂಡಿ ಬಿದ್ದು ಬಿಡ್ತು, ಅಲ್ಲಿ ನೀರು ಬಿಡ್ತು, ಮಳೆ ಬಿದ್ದರೆ ಗುಂಡಿ ಬೀಳಲೇಬೇಕಲ್ಲ. ಒಳ್ಳೆ ಇದನ್ನೇನು ಅವರು ಅಯ್ಯೋ ಭಾರಿ ಅವರು ಈ ದೇಶಕ್ಕೆ ಅವರೇನೋ ಪೋಪ ಬೆಂಗಳೂರು ಅವರು